ಎಂಟೂವರೆ ಲಕ್ಷ ಅಂದ್ರೆ 50% ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಇದ್ದಂತೂ ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಆ ಒತ್ತಡ ಕೂಡ ಜಾಸ್ತಿ ಇದೆ. ಅದಕ್ಕೆ ಮಾನ್ಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಅದರಲ್ಲಿ ಯಾರೇ ಹಸ್ತಕ್ಷೇಪ ಮಾಡದ ಇವತ್ತ ಈ ತಿಂಗಳಿನಲ್ಲಿ ನಾವು ಸ್ಪೋರ್ಟ್ಸ್ ಅನ್ನ ಆ ಡೇಟ್ ಫೈನಲ್ ಮಾಡ್ತಾ ಇದ್ದೀವಿ. ಮಾನ್ಯ ಉಸ್ತುವಾರಿ ಸಚಿವರು ಅದಕ್ಕೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಆ ಸಮಯನ ತಗೊಂಡು ಈ ತಿಂಗಳಲ್ಲೇ ಅದಕ್ಕೆ ಕೊನೆ ಹಂತದಲ್ಲಿ ಈ ತಿಂಗಳಲ್ಲೇ ಅದನ್ನ ಮುಗಿಸ್ಬೇಕಾಗಿದೆ. ಅದಕ್ಕೆ ಈ ತಿಂಗಳಲ್ಲಿ ನನ್ನ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲಾ ನೌಕರರಿಗೆ ಅಂದ್ರೆ ರೂಲ್ಸ್ ಏನ್ ಅಪ್ಲೈ ಆಗುತ್ತೋ ಎಷ್ಟು ಪರ್ಸೆಂಟ್ ಅಲ್ಲಿರ್ತಕ್ಕಂಥ ನೌಕರರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲಾ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಇವ್ರಿಗೆ ತಡಿಲಕ್ ಹೋಗ್ಬೇಡ್ರಿ. ಅಲ್ಲಿ ಕೆಲಸನೂ ಆಗ್ಲಿ, ಜೊತೆಯಾಗಿ ಸ್ಪೋರ್ಟ್ಸ್ ನಲ್ಲಿ ಕೂಡ ಇವರೆಲ್ಲರಿಗೂ ಅವಕಾಶ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮಾನ್ಯ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇವತ್ತು ನಮ್ಮ KGMO ಅಧ್ಯಕ್ಷರಿದ್ದಾರೆ, ಅವರಿಗೂ ಈಗ ತಾನೇ ನಾನು ಜನಸಾಮಾನ್ಯರಿಗೆ ಆರೋಗ್ಯ ನೀಡುವುದು. ನಾವು ನಮ್ಮ ಪಬ್ಲಿಕ್ ಹೆಲ್ತ್ ವ್ಯಾಸಂಗ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಿದ್ರು, ಇವತ್ತಿನ ದಿವಸ ಏನಾಗಿದೆ ಅಂದರೆ ಸಮಾಜದ ದೃಷ್ಟಿಕೋನ ಸ್ವಲ್ಪ ಬದಲಾಗ್ತಾ ಇದೆ ಅಂತ. ನಾವು ಸಾಕಷ್ಟು ಏನು ನೋಡ್ತೀವಿ ಅಂತಂದರೆ ಒಂದು ಸದೃಢವಾದ ಒಂದು ಆರೋಗ್ಯವಂತ ಸಮಾಜ ಆಗಬೇಕು ಅಂತಂದರೆ ಆಸ್ಪತ್ರೆಗಳು ಜಾಸ್ತಿ ಆಗಬೇಕು, ಸೆಂಟರ್ಗಳು ಜಾಸ್ತಿ ಆಗಬೇಕು. ಈ ಥರದ ಒಂದು ಡೈರೆಕ್ಷನ್ನಲ್ಲಿ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಆರೋಗ್ಯವಂತ ಸಮಾಜ ಆಗಬೇಕು ಅಂತಂದರೆ ನಮ್ಮ ಮುಖ್ಯವಾದ ದೃಷ್ಟಿಕೋನ ಏನಿರಬೇಕು ಅಂತಂದರೆ ಆಸ್ಪತ್ರೆಗಳು ಕಡಿಮೆ ಆಗಬೇಕು, ರೋಗಿಗಳು ಕಡಿಮೆ ಆಗಬೇಕು. ನಮ್ಮಲ್ಲಿ ಆರೋಗ್ಯವಂತ ಜನಸಾಮಾನ್ಯರು ಹೆಚ್ಚಾಗಬೇಕು ಅಂದರೆ ನಮ್ಮ ಜೀವನ ಶೈಲಿ ಸುಧಾರಣೆ ಮಾಡ್ಕೋಬೇಕು, ನಮ್ಮ ಒಂದು ಆಚಾರ ವಿಚಾರವನ್ನು ಸರಿಯಾಗಿ ಇಟ್ಕೋಬೇಕು. ಸೊ ಇದು ಪ್ರಪ್ರಥಮವಾಗಿ ಎಲ್ಲಿಂದ ಪ್ರಾರಂಭ ಆಗಬೇಕು? ನಮ್ಮಿಂದ ಪ್ರಾರಂಭ ಆಗಬೇಕು. ಸೊ ನಾವೆಲ್ಲ ಒಂದು ಇಲಾಖೆಯ ನೌಕರರು ಇದ್ದೀವಿ, ನಮ್ಮನ್ನು ಕೂಡ ಕಾಯಿಲೆಗಳು ಬರ್ತವೆ, ನಮಗೂ ಕೂಡ ಒಂದು ಆತಂಕ ಇರ್ತದೆ, ಸಾಕಷ್ಟು ಮಾನಸಿಕ ಒತ್ತಡಗಳಿರ್ತವೆ. ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ನಾವು ಮೊದಲು ಸದೃಢವಾಗಬೇಕು, ನಾವು ಒಂದು ಶಿಸ್ತನ್ನು ಪಾಲನೆ ಮಾಡಬೇಕು. ನಿಮ್ಮ ಒಂದು ಸಣ್ಣ ನಿರ್ಧಾರ, ಸಮಯಕ್ಕೆ ತಕ್ಕಂತೆ ನಿಮ್ಮ ಒಂದು ಸಣ್ಣ ನಿರ್ಧಾರ, ನಿಮ್ಮ ಒಂದು ಸಣ್ಣ ಕಾಳಜಿ ಒಂದು ಜೀವವನ್ನು ಉಳಿಸಬಹುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಮೊನ್ನೆ ನಮ್ಮ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂಥ ಘಟನೆ, ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ PHC ಅವರು ಅವರ ಒಂದು ಜಾಗೃತಿಯಿಂದ, ಅವರ ಒಂದು ನಿರ್ಧಾರದಿಂದ ಯಾವ ರೀತಿ ಜೀವ ಉಳಿಸ್ತೀವಿ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಎದುರುಗಡೆ ಆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಒಂದು ಚಾಮರಾಳ ಅಂತಕ್ಕಂಥ ಗ್ರಾಮ ಬರ್ತದೆ. ಅಲ್ಲಿರ್ತಕ್ಕಂಥ ಗರ್ಭಿಣಿ ತಾಯಿ ಶಾಪೂರ್ ಆಸ್ಪತ್ರೆಗೆ ಹೋಗಿ ಹೆರಿಗೆ ಆಗ್ತದೆ. ಟ್ವಿನ್ಸ್ ಬೇಬಿಗಳಲ್ಲಿ 2 ಅವಳಿ ಮಕ್ಕಳು ಹುಟ್ಟುತ್ತವೆ. ಹುಟ್ಟಿದ ತಕ್ಷಣ ಮಕ್ಕಳ ತೂಕ ಅಂದ್ರೆ 1.2 kg 1.4 kg ಹಿಂಗಿರ್ತದೆ. ಸೊ ಶಾಪುರ್ ಆಸ್ಪತ್ರೆಯಿಂದ ಏನಂದ್ರೆ
ಅವ್ರಿಗೆ ಜಿಮ್ಸ್ ಆಸ್ಪತ್ರೆ, ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಗೆ ಕಳಿಸ್ಬಿಡ್ತಾರೆ, ರೆಫರ್ ಮಾಡಿಬಿಡ್ತಾರೆ. ಅಲ್ಲಿ ಅವರಿಗೆ ಬೆಡ್ಡಿನ ಕೊರತೆಯಿಂದ ಆ ಮಕ್ಕಳಿಗೆ ಅಲ್ಲಿ ಚಿಕಿತ್ಸೆ ಸಿಗೋದಿಲ್ಲ. ಅವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಬಹಳ ಬಡವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಒಂದು ದಿವಸದಲ್ಲಿ ಅಧಿಕಾರಿಗಳಿದ್ರು, ನಮ್ಮ ಭೀಮಾವ ಅಂತ ನಿರೀಕ್ಷಣಾಧಿಕಾರಿಗಳಿದ್ರು. ಇವತ್ತು ನಾವು ಅವ್ರನ್ನ ನೆನೆಸಲೇಬೇಕು. ಮದರ್ ತೆರೇಸಾದ ನಾವು ಮಾತಾಡ್ತೀವಿ, ಫ್ಲೋರೆನ್ಸ್ ನೈಟಿಂಗೇಲ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ಅವ್ರನ್ನ ನೋಡಿಲ್ಲ ನಾವು. ಆದರೆ ಇವರೆಲ್ಲ ನಿಜವಾದ ಮದರ್ ತೆರೇಸಾ, ಫ್ಲೋರೆನ್ಸ್ ನೈಟಿಂಗೇಲ್. ಎಷ್ಟೋ ಸಲ ಅವ್ರಿಗೆ ಬರವಣಿಗೆ ಬರ್ದೇ ಹೋದ್ರು ಅವ್ರಿಗೆ ವಾಟ್ಸಪ್ ಯೂಸ್ ಮಾಡಕ್ಕೆ ಬರ್ತಿರ್ಲಿಲ್ಲ. ಡಿಜಿಟಲ್ ನಾವೇನು ಡೇಟಾ ಸೆಂಡ್ ಮಾಡ್ತೀವಿ ಅದನ್ನು ಅವ್ರಿಗೆ ಬರ್ತಿರ್ಲಿಲ್ಲ. ಆದರೆ ಕನ್ನಡದಲ್ಲಿ ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನೇ ಫೋಟೋ ತೆಗೆದು ಕಳಿಸೋರು. ಪ್ರತಿಯೊಬ್ಬೊಬ್ಬರು ಮನೆಗೂ ಅವರು ಚಿರಪರಿಚಿತ. ಹೀಗೆ ತಮ್ಮೆಲ್ಲರ ಕೆಲಸನ ನಾವು ಕಣ್ಣಾರೆ ನೋಡಿದ್ವಿ. ಇದನ್ನ ಈ ಕಾರ್ಯಕ್ರಮ ಎಲ್ಲ ಹೇಗಾಗಬೇಕಂದ್ರೆ ಪ್ರೋತ್ಸಾಹಿಸೋ ಒಂದು ಕಾರ್ಯಕ್ರಮ ಆಗಿರ್ಬೇಕು, ಮತ್ತೆ ಒಗ್ಗಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿರ್ಬೇಕು. ಈ ಒಂದು ಕಾರ್ಯಕ್ರಮದಿಂದ ಇನ್ನ ಒಗ್ಗಟ್ಟಾಗಲಿ, ಮತ್ತೆ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಸೇರ್ಪಡೆ ಆಗಲಿ, ಮತ್ತು ಒಂದೇ ಕಾರ್ಯಕ್ರಮ ಆಗಲಿ ಅಂತ ಅನಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ಆ ಥರ ಮೂವ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಮಾತಿಗೆ ಮಾತು ಬೆಳೆಸಬಾರ್ದಂದ್ರೆ ನಾವು ಕಾರ್ಯ ಮಾಡಬೇಕಾಗಿದೆ. ಸೊ ಹೀಗಾಗಿ ಇನ್ನೊಮ್ಮೆ ನನ್ನ ಇಲಾಖೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಮತ್ತು KGM ಅಧ್ಯಕ್ಷರು, ಪ್ರಿನ್ಸಿಪಾಲರು, ಎಲ್ಲ THS, ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.